ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರ್ ಈ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೆ ಮುಂದೆ ಇರುವ ಗಾರ್ಡನಲ್ಲಿ ರಾಮಾಚಾರಿ ಫೋನ್ ನೋಡ್ಕೊಂಡು ನಿಂತಿರ್ತಾನೆ. ಆಗ ಚಾರು ಹಿಂದಿನಿಂದ ಬಂದು ಆತನನ್ನು ತಪ್ಕೊಳ್ತಾಳೆ. ಆಗ ರಾಮಾಚಾರಿ, ರೀ ಮೇಡಮ್ ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಆಗ ಚಾರು, ನನ್ನ ಗಂಡನನ್ನು ನಾನು ತಪ್ಕೊಂಡಿದ್ದೀನಿ ಅಷ್ಟೇ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಅವಳಿಂದ ಬಿಡಿಸ್ಕೊಂಡು, ನಾನು ನಿಮಗೆ 2 ವಿಷಯ ಹೇಳ್ತೀನಿ. ಮೊದಲನೇದು, ಈ ಥರ ಸಡನ್ನಾಗಿ ಜೋರಾಗಿ ತಪ್ಕೊಂಡ್ರೆ ನಿಮ್ಮ ಹೊಟ್ಟೆಲಿರುವ ಮಗು ಗತಿ ಏನಾಗಬೇಕು. ಎರಡನೇದು, ನೀವು ತಪ್ಕೊಳ್ಳೋದು ಅಮ್ಮ ಏನಾದರೂ ನೋಡಿದ್ರೆ ಏನು ಮಾಡ್ತೀರಾ ಅಂತ ಕೇಳ್ತಾನೆ. ಆಗ ಚಾರು, ಏನೂ ಆಗಲ್ಲ, ಮಗ ಸೊಸೆ ಖುಷಿಯಾಗಿದ್ದಾರಲ್ಲ ಅಂತ ಅಂದ್ಕೋತಾರೆ. ಮೊದಲನೇದಾಗಿದ್ದರೆ ನೀನು ಕೃಷ್ಣ ಆಗಿ ಓಡಾಡ್ತಿದ್ದೆ, ನಾನು ಕದ್ದು ಮುಚ್ಚಿ ಮಾತಾಡಬೇಕಿತ್ತು, ಆದರೆ ಇವಾಗ ಆ ಸಮಸ್ಯೆ ಇಲ್ವಲ್ಲ ಅಂತ ಹೇಳ್ತಾಳೆ. ಆಗ ರಾಮಾಚಾರ್ಯ, ಅದನ್ನು ಬಿಡ್ರಿ, ನೋಡಿ ರಾಘುಗೆ ಫೋನ್ ಮಾಡಿ ರುಕ್ಕು ಸಿಕ್ಕಿದ್ಲು ಅಂತ ಹೇಳಬೇಕಿತ್ತು, ಪಾಪ ಅವರು ಇಲ್ಲಿ ಏನಾಗಿದೆ ಅಂತ ಆತಂಕದಲ್ಲಿ ಇರ್ತಾರಲ್ವಾ ಅಂತ ಹೇಳುವಷ್ಟರಲ್ಲಿ ರಾಘುನ ಫೋನ್ ಬಂದಿದ್ದರಿಂದ ನೋಡಿ ಅವನಿಗೆ 100 ವರ್ಷ ಆಯಸ್ಸು, ರಾಘುನೇ ಫೋನ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ಕಾಲ್ ರಿಸೀವ್ ಮಾಡಿ ಹಲೋ ಅಂತ ಹೇಳ್ತಾನೆ. ಆಗ ರಾಘು, ಏನಾಯ್ತು ರಾಮಾಚಾರ್ಯ, ಆ ರುಕ್ಕು ಸಿಕ್ಕಳ ಅಂತ ಕೇಳ್ತಾನೆ. ಆಗ ರಾಮಾಚಾರ್ಯ, ಆ ರುಕ್ಕು ಅಲ್ಲಿ ಹೋಗಿ ಇನ್ನೇನು ಬಾಯಿ ಬಿಡಬೇಕು ಅನ್ನೋ ಟೈಮಲ್ಲಿ ನಾವು ಹೋಗಿ ಅವಳ ಬಾಯಿ ಮುಚ್ಚಿಸಿ ಹೇಳ್ಕೊಂಡು ಬಂದಾಯಿತು ಅಂತ ಹೇಳ್ತಾನೆ. ಆಗ ರಾಘು, ಅವಳನ್ನು ಪೊಲೀಸರಿಗೆ ಒಪ್ಪಿಸಿದ್ರಾ ಅಂತ ಕೇಳ್ತಾನೆ. ಆಗ ರಾಮಾಚಾರಿ, ಇಲ್ಲ ರಾಘು ಅವರೇ, ಸದ್ಯಕ್ಕೆ ಪೊಲೀಸ್ ಕಸ್ಟಡಿಗಿಂತ ನಮ್ಮ ಕಸ್ಟಡಿಯಲ್ಲಿ ಇರೋದೇ ಬೆಟ್ರು ಅನ್ನಿಸ್ತು, ಅದಕ್ಕೆ ಒಂದು ಹಿಡನ್ ಫೇಸ್ನಲ್ಲಿ ಅವಳನ್ನು ಲಾಕ್ ಮಾಡಿ ಇಟ್ಟಿದ್ದೀವಿ ಅಂತ ಹೇಳ್ತಾನೆ. ಆಗ ರಾಘು, ಅದು ರಿಸ್ಕ್ ಅಲ್ವಾ ರಾಮಾಚಾರಿ ಅಂತ ಕೇಳ್ತಾನೆ. ಆಗ ರಾಮಾಚಾರಿ, ರಿಸ್ಕ್ ನಿಜಾನೇ, ಆದರೆ ನಮಗೆ ಬೇಕಾಗಿರುವ ಎವಿಡೆನ್ಸ್ ಕಲೆಕ್ಟ್ ಮಾಡೋವರೆಗೂ ಈ ರಿಸ್ಕ್ ತೊಗೊಳ್ಬೇಕಾಗಿರೋದು ಅನಿವಾರ್ಯ ಅಲ್ವಾ ರಾಘು ಅವರೇ ಅಂತ ಹೇಳ್ತಾನೆ. ಆಗ ರಾಘು, ಅದು ನಿಜಾನೇ, ನನ್ನಿಂದ ಏನಾದರೂ ಹೆಲ್ಪ್ ಬೇಕಾದರೆ ನೀವು ಯಾವಾಗ ಬೇಕಾದರೂ ಕಾಲ್ ಮಾಡ್ಬೋದು, ನಾನು ಬರ್ತೀನಿ ಅಂತ ಹೇಳ್ತಾನೆ. ಆಗ ರಾಮಾಚಾರಿ, ಆಯಿತು ರಾಘು ಅವರೇ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ ಅಂತ ರಾಘುಗೆ ಮುಂದೆ ಏನು ಮಾತಾಡಬೇಕು ಅನ್ನೋ ಹೇಳ್ತಾನೆ. ಇತ್ತ ಸೆಕ್ಷನ್ ಮನೆಯಲ್ಲಿ ನನ್ನ ಲ್ಯಾಪ್ಟಾಪ್ ಅನ್ನು ಯಾರೋ ಟಚ್ ಮಾಡಿದ್ದಾರೆ, ಅದರ ಪಾಸ್ವರ್ಡ್ ನನಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ, ಇದು ಹೇಗೆ ಸಾಧ್ಯ, ಅದರಲ್ಲಿ ನನ್ನ ಸೀಕ್ರೆಟ್ಸ್ ಡಾಕ್ಯುಮೆಂಟ್ ಎಲ್ಲ ಇದೆ, ಇದನ್ನು ಯಾರು ಮಾಡಿರ್ತಾರೆ, ವರುಣ್ ನೀನೇನಾದರೂ ಮಾಡಿದೀಯಾ ಅಂತ ಕೇಳ್ತಾನೆ. ಆಗ ವರುಣ್, ಅಯ್ಯೋ ಸರ್ ನನಗೆ ಗೊತ್ತಿಲ್ಲ, ನಾನು ಲ್ಯಾಪ್ಟಾಪನ್ನು ಟಚ್ ಮಾಡಿಲ್ಲ ಅಂತ ಹೇಳ್ತಾನೆ. ಆಗ ಸೆಕ್ಷನ್, ಆದರೆ ಹೇಗೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಡಿಲೀಟ್ ಆಗಿದ್ದಾವೆ ಅಂತ ಕೇಳ್ತಾನೆ. ಆಗ ವರುಣ್, ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಸಾಬ್ ಅಂತ ಹೇಳ್ತಾನೆ. ಆಗ ಸೆಕ್ಷನ್, ಏನೋ ತಪ್ಪಾಗಿದೆ, ಹೇಳು ಏನಾಗಿದೆ ಅಂತ ಕೇಳ್ತಾನೆ. ಆಗ ವರುಣ್, ಸಾಬ್ ಅವತ್ತು ಮನೆಗೆ ಚಾರು ಮೇಡಮ್ ಬಂದಿದ್ರಲ್ಲ, ಅವತ್ತು ಅವರು ನಿಮ್ಮ ರೂಮಿಗೆ ಹೋಗಿದ್ರಲ್ವಾ, ಅವರು ನಿಮ್ಮ ರೂಮಿಗೆ ಹೋದಾಗ ಲ್ಯಾಪ್ಟಾಪ್ ರೂಮ್ನಲ್ಲೇ ಇತ್ತು ಸರ್, ಅವರೇ ಯಾಕೆ ಈ ಕೆಲಸ ಮಾಡಿರ್ಬೋದು ಸಾಬ್ ಅಂತ ಹೇಳ್ತಾನೆ. ಆಗ ಸೆಕ್ಷನ್, ನಿನಗೆ ಹುಚ್ಚಿಡ್ದಿದ್ಯಾ ಅಂತ ಕೇಳ್ತಾನೆ. ಆಗ ವರುಣ್, ಸಾಬ್ ನೀವು ಸರಿಯಾಗಿ ಯೋಚನೆ ಮಾಡಿ ನೋಡಿ, ನಿಮ್ಮ ರೂಮಿಗೆ ಯಾರೂ ಬರೋದೇ ಇಲ್ಲ, ಮನೆ ಕೆಲಸದವರು ಬಂದಾಗ ನೀವು ರೂಮ್ನಲ್ಲೇ ಇರ್ತೀರಾ, ಇಲ್ಲಾಂದರೆ ಲ್ಯಾಪ್ಟಾಪ್ ತೊಗೊಂಡು ಆಚೆ ಬರ್ತೀರಾ, ಸೊ ನಿಮ್ಮ ಲ್ಯಾಪ್ಟಾಪ್ನ ಯಾರೂ ಟಚ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅದಕ್ಕೆ ನನಗೆ ಆ ಚಾರು ಮೇಡಮ್ ಮೇಲೆ ಅನುಮಾನ ಬರ್ತಿದೆ ಸಾಬ್ ಅಂತ ಹೇಳಿ ಮನಸ್ಸಲ್ಲೇ ಯೋಚನೆ ಮಾಡಿ ಈಗಲಾದರೂ ಸ್ವಲ್ಪ ನಿಮ್ಮ ತಲೆಯನ್ನು ಓಡಿಸಿ ನಿಜ ಏನು ಅಂತ ತಿಳ್ಕೊಳ್ಳಿ ಸಾಬ್ ಅಂತ ಹೇಳ್ಕೊಳ್ತಾನೆ. ಇತ್ತ ರಾಮಾಚಾರಿ ಮತ್ತು ಚಾರು ಮನೆಯ ಮುಂದೆ ಗಾರ್ಡನಲ್ಲಿ ಕುಳಿತುಕೊಂಡಾಗ ರಾಮಾಚಾರಿ ಚಾರುನ ಹೊಟ್ಟೆ ಹತ್ತಿರ ಮುಖ ಇಟ್ಟು ಹಲೋ ಮೈ ಡಿಯರ್ ಬೇಬಿ ಅಂತ ಹೇಳಿ, ಏನು ಸೌಂಡೇ ಇಲ್ಲ, ಹಲೋ ಏನು ಇಂಗ್ಲೀಷ್ ಬೇಡವಾ, ಕನ್ನಡ ಬೇಕಾ, ಆಯಿತು ಕಂದ ನೀನು ಕನ್ನಡದ ಕೂಸು, ಜೈ ಕರ್ನಾಟಕ ಜೈ ಭುವನೇಶ್ವರಿ ಅಂತ ಹೇಳಿ ಇಬ್ಬರು ನಗ್ತಾರೆ. ಆಗ ಚಾರುನ ಫೋನ್ ರಿಂಗ್ ಆಗುತ್ತೆ. ಆಗ ರಾಮಾಚಾರಿ, ಯಾರು ಅಪ್ಪ ಮಗ ಮಾತಾಡುವಾಗ ಅಮ್ಮನಿಗೆ ಡಿಸ್ಟರ್ಬ್ ಮಾಡ್ತಾ ಇರೋದು ಅಂತ ಹೇಳ್ತಾನೆ. ಆಗ ಚಾರು, ಸೆಕ್ಷನ್ ಫೋನ್ ಮಾಡ್ತಾ ಇರೋದನ್ನು ನೋಡಿ ನನಗೆ ಡಿಸ್ಟರ್ಬ್ ಮಾಡೋಕ್ಕೆ ಬಂದಿದ್ದಾನಲ್ಲ ಅವನು ಅಪ್ಪ ಫೋನ್ ಮಾಡ್ತಿದ್ದಾನೆ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಯಾರು ಮೇಡಮ್ ಅಂತ ಕೇಳ್ತಾನೆ. ಆಗ ಚಾರು, ವಿವೇಕ್ನ ಅಪ್ಪ ಆ ನವದೀಪ್ ಫೋನ್ ಮಾಡ್ತಿದ್ದಾನೆ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಮಾತಾಡಿ ಏನು ಅಂತ ಕೇಳಿ ಸ್ಪೀಕರ್ ಆನ್ ಮಾಡಿ ಅಂತ ಹೇಳ್ತಾನೆ. ಆಗ ಚಾರು ಸ್ಪೀಕರ್ ಹಾಕಿ ಹಲೋ ಹೇಳಿ ಅಂಕಲ್ ಅಂತ ಹೇಳ್ತಾಳೆ. ಅತ್ತ ಸೆಕ್ಷನ್, ಚಾರು ನಿನಗೆ ಒಂದು ಮಾತು ಕೇಳಬೇಕಾಗಿತ್ತು ಅಂತ ಹೇಳ್ತಾನೆ. ಆಗ ಚಾರು, ಅಯ್ಯೋ ಕೇಳಿ ಅಂಕಲ್, ಏನು ವಿಷಯ, ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ, ವಿವೇಕ್ ಹುಷಾರಾಗಿದ್ದಾರೆ ತಾನೇ, ಏನು ಪ್ರಾಬ್ಲಮ್ ಅಂತ ಕೇಳ್ತಾಳೆ. ಆಗ ಸೆಕ್ಷನ್, ನಾನು ಮಾತಾಡಬೇಕಾಗಿರೋದು ಬೇರೆ ವಿಷಯ ಅಂತ ಹೇಳ್ತಾನೆ. ಆಗ ಚಾರು, ಸಾರಿ ಅಂಕಲ್, ನಾನು ನಿಮಗೆ ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಅಲ್ವಾ, ನಾನೇ ಮಾತಾಡ್ತಾ ಇದ್ದೀನಿ, ಹೇಳಿ ಅಂಕಲ್ ಇವಾಗ ನೀವು ಮಾತಾಡಿ ಅಂತ ಹೇಳ್ತಾಳೆ. ಆಗ ಸೆಕ್ಷನ್, ಚಾರು ನೀನೇನಾದರೂ ನನ್ನ ಲ್ಯಾಪ್ಟಾಪ್ ಟಚ್ ಮಾಡಿದ್ದೀಯಾ ಅಂತ ಕೇಳ್ತಾಳೆ. ಆಗ ಚಾರು, ಅಂಕಲ್ ಯಾವ ಲ್ಯಾಪ್ಟಾಪು, ನನ್ನ ಹತ್ರ ಯಾವ ಲ್ಯಾಪ್ಟಾಪು ಇಲ್ಲ, ನಾನು ಯಾವ ಲ್ಯಾಪ್ಟಾಪ್ನು ಟಚ್ ಮಾಡಿಲ್ಲ ಅಂತ ಹೇಳ್ತಾಳೆ. ಆಗ ಸೆಕ್ಷನ್, ಅವತ್ತು ನೀನು ನಮ್ಮ ಮನೆಗೆ ಬಂದಿದ್ದೀಯಲ್ಲ, ಆಗ ನೀವಿಬ್ಬರು ಏನೋ ಅದು ಲವ್ ಗೇಮ್ ಅಂತ ಆಡ್ತಾ ಇದ್ರಲ್ಲ ಅಂತ ಹೇಳ್ತಾನೆ. ಆಗ ಹೌದು ಚಾರು, ಹೌದು ಆಡ್ತಾ ಇದ್ವಿ, ವೆರಿ ಇಂಟ್ರೆಸ್ಟಿಂಗ್ ಗೇಮ್ ಅಂಕಲ್, ಆವಾಗ ನಾನು ನಿಮ್ಮ ರೂಮಿಗೆ ಬಂದು ಬಚ್ಚಿಟ್ಕೊಂಡಿದ್ದೆ ಅಂತ ಹೇಳ್ತಾಳೆ. ಆಗ ಸೆಕ್ಷನ್, ಅದೇ ವಿಚಾರನ ಮಾತಾಡೋಕ್ಕೆ ನಾನು ಕಾಲ್ ಮಾಡಿದ್ದು, ಆ ಟೈಮಲ್ಲಿ ನೀನು ನನ್ನ ರೂಮಲ್ಲಿ ಬಂದಿದ್ದಾಗ ನನ್ನ ಪಕ್ಕದಲ್ಲಿ ನನ್ನ ಲ್ಯಾಪ್ಟಾಪ್ ಇತ್ತು, ನೀನೇನಾದರೂ ಆ ಲ್ಯಾಪ್ಟಾಪ್ನ ಓಪನ್ ಮಾಡಿದ್ಯಾ ಅಂತ ಕೇಳ್ತಾನೆ. ಆಗ ಚಾರು, ಅಯ್ಯೋ ಅಂಕಲ್, ಪರರ ವಸ್ತು ಪಾಷಾಣಕ್ಕೆ ಸಮಾನ ಅಂತ ಹೇಳ್ತಾರೆ, ಅದರಲ್ಲೂ ನಾನು ಪ್ರೆಗ್ನೆಂಟ್ ಬೇರೆ, ಆ ಟೈಮಲ್ಲಿ ನಾನು
ರೇಡಿಯೇಷನ್ ಪಾಸ್ ಆಗುವ ಯಾವುದೇ ವಸ್ತುನೂ ಮುಟ್ಟಬಾರ್ದು ಅಂತ ನಮ್ಮ ಫ್ಯಾಮಿಲಿ ಡಾಕ್ಟ್ರು ಹೇಳಿದ್ದಾರೆ. ಅದರಲ್ಲಿ ನಾನು ಫೋನ್ ಕೂಡ ಯೂಸ್ ಮಾಡ್ತಾ ಇಲ್ಲ ಗೊತ್ತಾ, ಅದಕ್ಕೆ ನಾನು ಅದನ್ನು ಮುಟ್ಟಿಲ್ಲ ಅಂಕಲ್. ಯಾಕೆ, ಏನಾಯಿತು? ಅದು ಸರಿ, ಈ ಪ್ರಶ್ನೆ ನನ್ನ ಹತ್ತಿರ ಯಾಕೆ ಕೇಳ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಆಗ ಸೆಕ್ಷನ್, ಹಾಗಲ್ಲ, ನನ್ನ ಲ್ಯಾಪ್ಟಾಪನ್ನು ಯಾರೋ ಟಚ್ ಮಾಡಿದ್ದಾರೆ, ನನಗೆ ಅದು ಯಾರು ಅಂತ ಗೊತ್ತಾಗಬೇಕು ಅಂತ ಹೇಳ್ತಾನೆ. ಆಗ ಚಾರು, ಅದನ್ನು ನನ್ನ ಹತ್ತಿರ ಕೇಳಿದರೆ ಅದು ಹೇಗೆ ಗೊತ್ತಾಗಬೇಕು ಅಂಕಲ್? ಅದು ಅಲ್ಲದೆ ನಾನು ನಿಮ್ಮ ಮನೆಗೆ ಬಂದು ತುಂಬ ದಿನ ಆಗಿದೆ, ಇಷ್ಟು ದಿನ ಬಿಟ್ಟು ಹೀಗೇಕೆ ಕೇಳ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಆಗ ಸೆಕ್ಷನ್, ಅದು ನಾನು ಈಗಲೇ ಚೆಕ್ ಮಾಡಿದ್ದು ಅಂತ ಹೇಳ್ತಾನೆ. ಆಗ ಚಾರು, ನಾನು ನಿಮ್ಮ ಮನೆಗೆ ಬಂದು ಹೋದ್ಮೇಲೆ ಬೇರೆ ಯಾರಾದರೂ ನಿಮ್ಮ ಲ್ಯಾಪ್ಟಾಪ್ ಓಪನ್ ಮಾಡಿರ್ಬೋದಾ ಅಂತ ಕೇಳ್ತಾಳೆ. ಆಗ ಸೆಕ್ಷನ್, ನನ್ನ ಮನೆಗೆ ಬಂದು ನನ್ನ ಲ್ಯಾಪ್ಟಾಪ್ನೇ ಟಚ್ ಮಾಡೋಕ್ಕೆ ಯಾರಿಗೆ ಧೈರ್ಯ ಇದೆ ಚಾರು ಅಂತ ಹೇಳ್ತಾನೆ. ಆಗ ಚಾರು, ಅಂಕಲ್, ನಿಮ್ಮ ಲ್ಯಾಪ್ಟಾಪ್ ಟಚ್ ಮಾಡುವ ಧೈರ್ಯ ನಿಮ್ಮ ಮನೆಯವರನ್ನು ಬಿಟ್ಟು ಬೇರೆ ಯಾರಿಗೂ ಇರುತ್ತೆ. ಒಂದು ಸಲ ನಿಮ್ಮ ಮಗ ಏನಾದರೂ ಮಾಡಿದ್ನಾ ಅಂತ ಕೇಳಿ ನೋಡಿ. ಯಾಕೆಂದರೆ ನಿಮ್ಮ ಮಗ ಡೇ ನೈಟ್ ಅಂತ ಯಾವಾಗಲೂ ಕುಡಿತಾ ಇರ್ತಾರೆ. ಟೈಟ್ ಆದಾಗ ಮಿಸ್ಟೇಕ್ ಮಾಡಿಕೊಂಡು ಅವರ ಲ್ಯಾಪ್ಟಾಪ್ ಅಂತ ನಿಮ್ಮ ಲ್ಯಾಪ್ಟಾಪ್ನ ಟಚ್ ಮಾಡಿದ್ದಾರೇನೋ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಫಸ್ಟ್ ಟೈಮ್ ನನ್ನ ನೋಡಿದಾಗಲೇ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಮುಟ್ಟೋಕ್ಕೆ ಬಂದಿರೋ ನಿಮ್ಮ ಮಗ ನಿಮ್ಮ ಲ್ಯಾಪ್ಟಾಪ್ ಮುಟ್ಟಿರಲ್ವಾ ಅಂತ ಏನು ಗ್ಯಾರಂಟಿ? ಅದಕ್ಕೆ ನಿಮ್ಮ ಮಗನ ಹತ್ರನೇ ನೀವು ಒಂದು ಸಲ ಕೇಳಿ ನೋಡೋದು ಒಳ್ಳೆಯದು ಅಂತ ನನಗೆ ಅನ್ನಿಸ್ತಾ ಇದೆ. ಇದರ ಮೇಲೆ ನಿಮ್ಮಿಷ್ಟ ಅಂಕಲ್ ಅಂತ ಹೇಳ್ತಾಳೆ. ಆಗ ಸೆಕ್ಷನ್, ಓಕೆ, ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡ್ತಾನೆ. ಆಗ ರಾಮಾಚಾರಿ ಮತ್ತು ಚಾರು ಇಬ್ಬರೂ ನಗ್ತಾರೆ. ಇತ್ತ ಚಾರು ಮನೆಯ ಮುಂದೆ ಮಳೆ ಬರುವುದನ್ನು ನೋಡ್ತಾ ಕುಳಿತಿರ್ತಾಳೆ. ಆಗ ರಾಮಾಚಾರಿ ಹಣ್ಣುಗಳನ್ನು ತಂದು, ಏನು ಮೇಡಮ್, ಆರಾಮಾಗಿ ಮಳೆ ನೋಡ್ಕೊಂಡು ಕೂತಿದ್ದೀರಾ ಅಂತ ಕೇಳ್ತಾನೆ. ಆಗ ಚಾರು ಹಣ್ಣನ್ನು ನೋಡಿ, ಇದೇನಿದು ಅಂತ ಕೇಳ್ತಾಳೆ. ಆಗ ರಾಮಾಚಾರಿ, ನಮ್ಮ ಮಗುಗೆ ಹಣ್ಣು ಅಂತ ಹೇಳ್ತಾನೆ. ಆಗ ಚಾರು, ಮಗುಗೆ ಮಾತ್ರನಾ, ನನಗಿಲ್ವಾ ಅಂತ ಕೇಳ್ತಾಳೆ. ಆಗ ರಾಮಾಚಾರಿ, ನಾನು ನಿಮಗೆ ತಿನ್ನಿಸ್ತೀನಿ, ನೀವು ಮಗುಗೆ ತಿನ್ನಿಸಿ ಅಂತ ಹೇಳಿ ಪ್ರೀತಿಯಿಂದ ಚಾರುಗೆ ಹಣ್ಣನ್ನು ತಿನ್ನಿಸ್ತಾ, ಅಲ್ಲ ಚಾರು ಮೇಡಮ್, ಆ ಸೆಕ್ಷನ್ ನಿಮ್ಮ ಮೇಲೇ ಸಂದೇಹ ಪಟ್ಟು ನೀವೇ ಲ್ಯಾಪ್ಟಾಪ್ನ ಮುಟ್ಟಿದ್ದೀರಾ ಅಂದಾಗ ನೀವು ಅವನ ಬಾಣನ ಅವನಿಗೆ ತಿರುಗಿಸಿ ನಿಮ್ಮ ಮಗ ವಿವೇಕ್ ಮುಟ್ಟಿರ್ಬೋದು ಅಂತ ಅವನ ತಲೆಗೆ ಹುಳ ಬಿಟ್ರಲ್ಲ. ಅಲ್ಲ, ಈ ಥರ ಐಡಿಯಾಗಳಿಗೆಲ್ಲ ನಿಮಗೆ ಹೇಗೆ ಬರುತ್ತೆ ಅಂತ ಕೇಳ್ತಾನೆ. ಆಗ ಚಾರು, ಮತ್ತೆ ನನ್ನ ಯಾರು ಅಂತ ಅಂದ್ಕೊಂಡಿದ್ಯಾ? ರಾಮಾಚಾರಿ, ನಾನು ದ ಗ್ರೇಟ್ ರಾಮಾಚಾರಿ ಹೆಂಡತಿ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ವಾ, ಭಯಂಕರ ಇದ್ದೀರಾ ನೀವು ಅಂತ ಹೇಳ್ತಾನೆ. ಆಗ ಚಾರು, ಥ್ಯಾಂಕ್ ಯು ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.